ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಳೆದ ವಾರ 13ನೇ ವಾರ ಎಲಿಮಿನೇಟ್ ಆಗಿದ್ದು ಮೈಕಲ್ ಅಜಯ್ ಅಂತ ಕೇಳಿರ್ತಾರ. ಟಾಸ್ಕ್ ಮಾಸ್ಟರ್ ಅಂತ ಕರಿತೀವಿ ಮೈಕಲ್ ಅಜಯ್ಗೆ. ತುಂಬಾ ಟಾಸ್ಕ್ ಅಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಓಟಿನ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಿದಾಗ ಮೈಕಲ್ ಅವರು ಹೊರಗಡೆ ಬಂದ್ರು. ಇದು ಓಟಿನ ಮುಖಾಂತರ ಅಂದಲ್ದೇ ಸ್ವಲ್ಪ ಆಟಿಟ್ಯೂಡ್ ತೋರಿಸಿದ್ರು. ಕಳೆ 2 ವೀಕ್ ಅಲ್ಲಿ ತುಂಬಾ ಆಟಿಟ್ಯೂಡ್. ಆ ಆಟಿಟ್ಯೂಡ್ ಗೆ ಮನೆಯಿಂದ ಹೊರಗೆ ಬಂದ್ಬಿಟ್ರ ಅಂತ ಎಲ್ಲ ಅನುಮಾನ ಬರುತ್ತೆ. ಇಲ್ಲಿ ವಿಶೇಷವಾಗಿ ಮೈಕಲ್ ಅಜಯ್ ಅವರು ಇಂಟರ್ವ್ಯೂ ಕೊಟ್ಟಾಗ ಪ್ರತಾಪ್ ಅವರ ಫ್ಯಾನ್ಸ್ ಮತ್ತು ಅವರ ಫ್ಯಾನ್ಸ್ ಬೇಸ್ ನೋಡಿ ತುಂಬಾ ಶಾಕ್ ಆಗಿದ್ದಾರೆ. ಏನಕ್ಕಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಟಾಸ್ಕ್ ಆಡಿದ್ರು, ಅಷ್ಟು ಕಷ್ಟಪಟ್ಟು ಬೇರೆ ಹತ್ರ ಜಗಳ ಆಡಿ ಒದ್ದಾಡಿದ್ರು ಗುದ್ದಾಡಿದ್ರು ನಮ್ಗೆ ಯಾವುದೇ ರೀತಿಯಾದ ಪಾಪ್ಯುಲಾರಿಟಿ ಹೊರಗಡೆ ಬಂದ್ಮೇಲೆ ನೋಡಿದ್ರೆ, ಬಟ್ ಏನು ಮಾಡ್ದಾನೆ ಸುಮ್ನೆ ಕುತ್ಕೊಂಡು ಒಂದು ಮಾತು ಮಾತಾಡ್ದಾನೆ ಸುಮ್ನೆ ಯಾವ್ದೋ ಒಂದು ಮಾತಲ್ಲಿ ಮಾತಾಡಿ ಮೂಡ್ ಔಟ್ ಆಗಿದ್ದ ಪ್ರತಾಪ್ಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತ ಶಾಕ್ ಆಗ್ತಾರೆ. ಇನ್ನೊಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಈ ಬಿಗ್ ಬಾಸ್ 10 ಸೀಸನ್ ದಲ್ಲಿ ಪ್ರತಾಪ್ ಗೆಲ್ಬಹುದಂತ. ಏನಕ್ಕಂದ್ರೆ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ, ಅಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಇದೆ. ವಿಶೇಷವಾಗಿ ಇದರಲ್ಲಿ ಲೇಡೀಸ್ ಫ್ಯಾನ್ಸ್ ತುಂಬಾ ಇದ್ದಾರೆ ಅಂತ ಹೇಳಿ ಮೈಕಲ್ ಅಜಯ್ ಅವರು ಒಂದು ಇಂಟರ್ವ್ಯೂ ಹೇಳ್ಕೊಂಡಿದ್ದಾರೆ. ಕಾರಣ ಏನಂದ್ರೆ ಅವ್ರು ಹೊರಗಡೆ ಬಂದ ಮೇಲೆ ಪಿಕ್ಚರ್ ಗೊತ್ತಾಗಿರುತ್ತೆ ಪ್ರತಾಪ್ ಫ್ಯಾನ್ಸ್ ಯಾವ ರೀತಿ ಇದಾರೆ ಅಂತ. ಇಲ್ಲಿ ಈಗ ಮೈಕಲ್ ಅಜಯ್ ಅವರು ಹೇಳ್ತಿದ್ದಾರೆ, ಕೇವಲ ಟಾಸ್ಕೋ ಇಲ್ಲ ಒಂದ್ ಯಾವ್ದೋ ಜಗಳನೋ ಇನ್ನೊಂದ್ ಯಾವ್ದೋ ಆರ್ಗ್ಯುಮೆಂಟೋ ಡಿಬೇಟೋ ಅಲ್ಲ, ವ್ಯಕ್ತಿತ್ವ ಮುಖ್ಯವಾಗಿ ತೋರಿಸುತ್ತೆ ಅಂತ. ಏನಕ್ಕಂದ್ರೆ ಅವ್ರ ಸಾಫ್ಟ್ ಆದ ವ್ಯಕ್ತಿತ್ವ, ಅವರ ಒಂದು ಗುಣಗಳು ತುಂಬಾ ಜನಕ್ಕೆ ಇಷ್ಟ ಆಗಿವೆ. ಆದ ಕಾರಣ ಪ್ರತಾಪ್ ಅವರಿಗೆ ಫ್ಯಾನ್ಸ್ ತುಂಬಾ ಇದ್ದಾರೆ. ನನಗೂ ಪ್ರತಾಪ್ ಗೆಲ್ಲಿ ಅಂತ ಆಸೆ ಇದೆ. ಬಟ್ ವಿನಯ್ ಕೂಡ ಕಾಲ್ ಎಳಿತಾರೆ. ವಿನಯ್ ಅವರು ಜಗಳ ಕಡಿಮೆ ಮಾಡ್ಕೊಂಡ್ರೆ ಗೆಲ್ಲಕ್ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ. ಪ್ರತಾಪ್ ಮೇಲೆ ಆರ್ಗ್ಯುಮೆಂಟ್ಸ್ ಆಗ್ಲಿ ಇನ್ನು ಜಾಸ್ತಿ ಮಾಡಕ್ ಹೋದ್ರೆ ಅವ್ರಿಗೆ ನೆಗೆಟಿವ್ ತುಂಬಾ ಆಗುತ್ತೆ. ಬಟ್ ಫ್ಯಾನ್ಸ್ ನೋಡಿ ನಾನು ಶಾಕ್ ಆಗಿದ್ದಂತೂ ಖಂಡಿತ. ತುಂಬಾ ಫ್ಯಾನ್ಸ್ ಇದಾರೆ ಪ್ರತಾಪ್ಗೆ. ಪ್ರತಾಪ್ ಗೆಲ್ಲಿ ಅಂತ ಹೇಳಿ ಲಾಸ್ಟ್ ವೀಕ್ ಎಲಿಮಿನೇಟ್ ಆಗಿರುವ ಮೈಕಲ್ ಅಜಯ್ ಅವರು ಸೋಷಿಯಲ್ ಮೀಡಿಯಾ ನೋಡಿ, ಎಪಿಸೋಡ್ಗಳು ನೋಡಿ, ಫ್ಯಾನ್ಸ್ ಫಾಲೋಯಿಂಗ್ ನೋಡಿ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.